गुड मॉर्निंग फ्रेंड्स एंड स्टूडेंट्स। आज हम व्याकरण के अगली क्लास देखेंगे। ಮಕ್ಕಳೇ, ಇಲ್ಲಿ ಶಬ್ದ ವಿಚಾರ ಅಂತ ಇದೆ. ಈ ಶಬ್ದ ಅನ್ನೋದ್ರ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಅಕ್ಷರ ಅಂದ್ರೆ ಏನು ಅನ್ನೋದನ್ನು ನೋಡೋಣ, ಮತ್ತು ಇದು ಹೇಗೆ ಬಂತು ಅನ್ನೋದನ್ನು ಸಹ ನೋಡೋಣ. ಅಕ್ಷರ. ಸೊ ಈ ಅಕ್ಷರ ಅಂತಕ್ಕಂಥದ್ದಕ್ಕೆ ಅ ಸೇರಿ ಅಕ್ಷರ ಆಗಿದೆ. ಕನ್ನಡದಲ್ಲಿ ಒಂದು ಪದ ಇದೆ ಕ್ಷಾರ ಅಂತ ಹೇಳಿ, ನಿಮಗೆ ಗೊತ್ತಿರ್ಬೋದು. ಅದು ಕ್ಷಾರ ಅಂದರೆ ಉಪ್ಪು, ಅಂದರೆ ಕರಗೋ ಒಂದು ಗುಣವನ್ನು ಹೊಂದಿರೋದನ್ನು ಕ್ಷಾರ ಅಂತ ಕರೀತಾರೆ. ಯಾವುದು ಕರಗುತ್ತೋ ಅದು ಕ್ಷಾರ. ಹಾಗೆಯೇ ಕ್ಷಯಿ ಅಂತ ಹೇಳಿ ಚಂದ್ರನಿಗೆ ಕರೀತಾರೆ. ಕ್ಷಯಿ ಅಂತ ಅಂದರೆ ಕಡಿಮೆ ಆಗೋನು ಅಂಥೇಳಿ ನಾವು ನೋಡ್ತೇವೆ. ಈ ಅಮಾವಾಸ್ಯೆ ದಿವಸ ಕಡಿಮೆ ಆಗ್ತಾ ಆಗ್ತಾ ಚಂದ್ರ ಕಾಣೋದೇ ಇಲ್ಲ. ಆ ಒಂದು ಅರ್ಥಕ್ಕೆ, ಆ ಒಂದು ಅರ್ಥ ಕೊಡೋದಕ್ಕೋಸ್ಕರ ಅವನನ್ನು ಕ್ಷಯಿ ಅಂತ ಕರೀತಾರೆ. ಸೊ ಕ್ಷರ ಅನ್ನೋದು ಅರ್ಥ ಏನಪ್ಪ ಅಂತಂದರೆ, ಯಾವುದು ನಷ್ಟ ಆಗುತ್ತೋ ಅದು ಕ್ಷರ, ಮತ್ತು ಯಾವುದು ನಷ್ಟ ಆಗೋದಿಲ್ವೋ ಅದು ಅಕ್ಷರ. ಅದರ ಆಪೋಸಿಟ್, ಕ್ಷರದ ಆಪೋಸಿಟ್ ಅಕ್ಷರ. ಸೊ ಅಕ್ಷರ ಅಂತ ಅಂದರೆ ಯಾವುದರ ಮೂಲಕ ನಾವು ಬರೆದಿಡ್ತೀವೋ, ಯಾವ ಒಂದು ಸಾಧನೆಗಳ ಮುಖಾಂತರ ನಾವು ನಮ್ಮ ಭಾವನೆಗಳನ್ನ ಬರೆದಿಡ್ತೀವೋ ಅದು ಶಾಶ್ವತ ಆಗ್ತದೆ. ಹಾಗಾಗಿ ಆ ಲಿಪಿ ಚಿಹ್ನೆಗೆ ಅಕ್ಷರ ಅನ್ನೋ ಒಂದು ಹೆಸರು ಬಂದಿದೆ. ಸೊ ಈಗ ಶಬ್ದ ವಿಚಾರವನ್ನು ನೋಡೋಣ. ಇಲ್ಲಿ ಶಬ್ದ ಅಂದ್ರೆ ಏನು ಅನ್ನೋ ಮೀನಿಂಗು ಬಹಳ ಇಂಪಾರ್ಟೆಂಟು. या एक से अधिक वर्णों से बने सार्थक ध्वनि समूह को शब्द कहते हैं. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಕ್ಷರಗಳಿಂದ ಆಗಿರ್ತಕ್ಕಂತಹ ಸಾರ್ಥಕವಾದ ಧ್ವನಿ ಸಮೂಹಕ್ಕೆ ನಾವು ಶಬ್ದ ಅಂತ ಕರಿತೇವೆ. ಸೊ ಒಂದು ಅಕ್ಷರನೂ ಶಬ್ದನೇ ಹೌದು. ಖ, ಪಿ, ಜ, ಆ ಇವೆಲ್ಲ ಒಂದೊಂದೇ ಅಕ್ಷರ ಇದ್ರೂ ಅವು ಒಂದು ಶಬ್ದದ ಅರ್ಥವನ್ನು ಕೊಡ್ತವೆ. ಹಾಗಾಗಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಸೇರಿ ಅವು ಸಾರ್ಥಕವಾದ ಧ್ವನಿ ಸಮೂಹದಲ್ಲಿ ಒಂದು ವ್ಯವಸ್ಥಿತವಾಗಿ ಸೇರಿದರೆ ಅದನ್ನು ಶಬ್ದ ಅಂತ ಕರೀತಾರೆ. ಸೊ ಇಲ್ಲಿ ಶಬ್ದಗಳಲ್ಲಿ ಎರಡು ರೀತಿ ಇದೆ. ಇಲ್ಲಿ ಇವನು ಶಬ್ದ ಭಂಡಾರದ ಬಗ್ಗೆ ಹೇಳ್ತಾ ಇದ್ದಾನೆ. ಬಟ್ ಆ್ಯಕ್ಚುಲಿ ಶಬ್ದಗಳಲ್ಲಿ ಮೊದಲು ಶಬ್ದಗಳನ್ನು ಎರಡು ರೀತಿ ಇದು ಮಾಡ್ತಾರೆ. ಒಂದು ವಿಕಾರಿ ಮತ್ತು ಅವಿಕಾರಿ ಅಂತ ಹೇಳಿ. ವಿಕಾರಿ ಮತ್ತೆ ಅವಿಕಾರಿ. ಏನು ಹಾಗಂದ್ರೆ, ವಿಕಾರಿ ಅಂತ ಅಂದರೆ ಯಾವ ಶಬ್ದಗಳು ಬದಲಾಗ್ತವೋ ಅವು ವಿಕಾರಿ. ಲಿಂಗ, ವಚನ, ಕಾಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಶಬ್ದಗಳು ಬದಲಾದರೆ, ಆ ಶಬ್ದಗಳಲ್ಲಿ ಪರಿವರ್ತನೆ ಆದರೆ ಅವನ್ನ ವಿಕಾರಿ ಅಂತ ಕರಿತೇವೆ. ಯಾವ ಬದಲಾಗೋದಿಲ್ಲವೋ ಅವನ್ನ ಅವಿಕಾರಿ ಅಂತ ಕರಿತೇವೆ. ಲಿಂಗಕ್ಕೆ ಅನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ, ಪುರುಷಕ್ಕೆ ಅನುಸಾರವಾಗಿ, ವಚನಕ್ಕೆ ಅನುಸಾರವಾಗಿ ಯಾವ ಶಬ್ದಗಳು ಬದಲಾವಣೆ ಆಗೋದಿಲ್ವೋ ಅವನ್ನ ಅವಿಕಾರಿ ಅಂತ ಕರಿತೇವೆ. ಯಾವ ಬದಲಾವಣೆ ಆಗ್ತವೋ ಅವನ್ನ ವಿಕಾರಿ ಅಂತ ಕರಿತೇವೆ. ಸೊ ಇದು ಮೇಜರ್ ಬೈಫರ್ಗೇಷನ್. ಮೊದಲು ಶಬ್ದಗಳನ್ನು ವಿಕಾರಿ ಮತ್ತು ಅವಿಕಾರಿ ರೂಪದಲ್ಲಿ ನಾವು ವಿಂಗಡಣೆಯನ್ನು ಮಾಡ್ತೇವೆ. ಸೊ ಇದರಲ್ಲಿ ವಿಕಾರಿಗಳಲ್ಲಿ 4 ಇದೆ, ಅವಿಕಾರಿನಲ್ಲಿ 4 ಇದೆ. ಇದು ಬಹಳ ಇಂಪಾರ್ಟೆಂಟ್. ಅವಿಕಾರಿನಲ್ಲಿ 4, ವಿಕಾರಿಯಲ್ಲಿ 4. ವಿಕಾರಿನಲ್ಲಿ ಯಾವ್ದ್ಯಾವ್ದು ಬರ್ತದೆ? ಸಂಜ್ಞಾ, ಸರ್ವನಾಮ, ವಿಶೇಷಣ್ ಮತ್ತು ಕ್ರಿಯಾ. ಈ 4 ಬರುತ್ತೆ. ನೀವು ಬರ್ಕೊತ ಹೋಗಿ. ವಿಕಾರಿಯಲ್ಲಿ 4 ಶಬ್ದಗಳು, 4 ಪ್ರಕಾರದ ಶಬ್ದಗಳು ಬರ್ತವೆ. ಸಂಜ್ಞಾ ಅಂದರೆ ನಾಮಪದ, ಸರ್ವನಾಮ ಅಂದರೆ ಸರ್ವನಾಮ, ಸಂಜ್ಞಾದ ಬದಲಿಗೆ ಬಳಸ್ತಕ್ಕಂಥದ್ದು ಸರ್ವನಾಮ. ಇನ್ನು ವಿಶೇಷಣ, ಸಂಜ್ಞಾದ ಅಥವಾ ಸರ್ವನಾಮದ ವಿಶೇಷತೆಯನ್ನು ತಿಳಿಸ್ತಕ್ಕಂಥದ್ದು ವಿಶೇಷಣ. ಮತ್ತು ಸಂಜ್ಞಾ ಅಥವಾ ಸರ್ವನಾಮ ಏನು ಕೆಲಸ ಮಾಡ್ತದೆ ಆ ಕೆಲಸವನ್ನು ಸೂಚಿಸ್ತಕ್ಕಂಥ ಪದಗಳನ್ನು ಕ್ರಿಯಾ ವಿಶೇಷಣ ಅಂತ ಕರೀತಾರೆ. ಸೊ ಈ 4 ಪದಗಳನ್ನು ವಿಕಾರಿ ಅಂತ ಕರಿತೇವೆ. ಸೊ ಇನ್ನು ಅವಿಕಾರಿನಲ್ಲಿ ಕ್ರಿಯಾ ವಿಶೇಷಣ ಬರ್ತದೆ, ಯೋಜಕ್, ವಿಸ್ಮಯಾದಿಬೋಧಕ್,
ಸಂಬೋಧನ ಬೋಧಕ, ಸಂಬೋಧನಕಾರಕ. ಈ ರೀತಿ ಒಟ್ಟು 8 ಶಬ್ದಗಳಿದ್ದಾವೆ. ಈ 8 ಪ್ರಕಾರದ ಶಬ್ದಗಳನ್ನು ನಾವು ಈ 2 ಭಾಗದಲ್ಲಿ ವಿಕಾರಿ ಮತ್ತು ಅವಿಕಾರಿ ಅನ್ನೋ ಅರ್ಥದಲ್ಲಿ ನಾವು ವಿಂಗಡಣೆ ಮಾಡ್ತೇವೆ. ಇದನ್ನು ಡೀಟೇಲ್ ಆಗಿ ಮುಂದೆ ನೋಡೋಣಂತೆ. ಸದ್ಯಕ್ಕೆ ಈ ಶಬ್ದಗಳು ಎಷ್ಟಿದ್ದಾವೆ, ಯಾವ್ಯಾವು ಅನ್ನೋದನ್ನು ತಿಳ್ಕೊಂಡಿರಿ. ಇದು ತತ್ಸಮ ತದ್ಭವ ಅಂತಕ್ಕಂಥದ್ದೇನಿದೆ, ಇದು ಶಬ್ದದ ಪ್ರಕಾರಗಳು. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡೋಣಂತೆ. ನೆಕ್ಸ್ಟ್ ವಾಕ್ಯದ ಬಗ್ಗೆ ನೋಡೋಣ. ಈಗ ವಾಕ್ಯ ಅಂದರೆ ಏನು ಅಂತ ಹೇಳಿ. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ವಾಕ್ಯ ಅನ್ನೋದು ಬೇಕಾಗ್ತದೆ. ನಿಮ್ಮ ಇಂಗ್ಲೀಷ್ ಡೆಫಿನೇಷನ್ ಜೊತೆಗೆ ಕಂಪೇರ್ ಮಾಡ್ತಾ ಹೋಗೋಣ. वाक्य किसे कहते हैं? वाक्य ಅಂದ್ರೆ ಏನು? ಶಬ್ದೋं की वह सार्थक व्यवस्था. ಇದು ಬಹಳ ಇಂಪಾರ್ಟೆಂಟ್. ವ್ಯವಸ್ಥಾ ಅಂತಂದರೆ ಹೇಳ್ತೀನಿ ಅದು ಯಾಕೆ ಅಂತ ಹೇಳಿ. शब्दों की वह सार्थक व्यवस्था जिससे संपूर्ण अर्थ निकलता हो उसे वाक्य कहते हैं. ವ್ಯವಸ್ಥಾ ಈ ಶಬ್ದಗಳ ಒಂದು ವ್ಯವಸ್ಥೆ, ಅದು ಪರಿಪೂರ್ಣ ಅರ್ಥವನ್ನು ಕೊಡ್ತಕ್ಕಂತಹ ಶಬ್ದಗಳ ಒಂದು ವ್ಯವಸ್ಥೆ. ಆ ಶಬ್ದಗಳ ಸಮೂಹಕ್ಕೆ ವಾಕ್ಯ ಅಂತ ಕರಿತೇವೆ. ಏನು ಹಾಗಂದರೆ ವ್ಯವಸ್ಥೆ ಅಂದರೆ, ಸೊ ಇನ್ ಇಂಗ್ಲೀಷ್ ವಾಟ್ ಈಸ್ ದ ಸೆಂಟೆನ್ಸ್? ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಫುಲ್ ಸೆನ್ಸ್. ಸೆನ್ಸ್ ಅನ್ನೋದು ಇಲ್ಲಿ ವ್ಯವಸ್ಥೆ ಅಂತ ತಗೊಂಡಿದ್ದೇವೆ. ಯಾಕೆ ಅಂದರೆ ರಾಮ್ ಈಟ್ಸ್ ಗ್ರಾಸ್. ರಾಮ್ ಈಟ್ಸ್ ಗ್ರಾಸ್. ಇಟ್ಸ್ ಅ ಸೆಂಟೆನ್ಸ್. ಇಟ್ಸ್ ಆಲ್ಸೋ ಗಿವಿಂಗ್ ಮೀನಿಂಗ್, ಬಟ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಅಲ್ಲಿ ನಾವು ಸೆನ್ಸ್ ಅನ್ನೋದನ್ನು ತಗೊಳ್ತೇವೆ. ಯಾವ ಒಂದು ವಾಕ್ಯದಲ್ಲಿ ಸೆನ್ಸ್ ಇರ್ತದೋ, ಸೆನ್ಸಿಬಲ್ ಶಬ್ದಗಳ ಸಮೂಹವನ್ನು ನಾವು ಅಲ್ಲಿ ವಾಕ್ಯ ಅಂತ ತಗೊಳ್ತೇವೆ. ಇಲ್ಲಿ ವ್ಯವಸ್ಥೆ ಅನ್ನೋ ಅರ್ಥದಲ್ಲಿ ನಾವು ತಗೊಳ್ತೇವೆ ಅದನ್ನು. ಯಾಕೆ ಅಂದರೆ ರಾಮ್ ಖಾನಾ ಖಾತಿ ಹೇ ಅನ್ನೋದು ಸಹ ವಾಕ್ಯನೇ. ಆದರೆ ಇದು ರಾಂಗ್ ಅಂತ ಕರಿತೇವೆ. ಯಾಕೆ? ರಾಮ ಪುಲ್ಲಿಂಗ, ಖಾತಿ ಅನ್ನೋದು ಬರಬಾರ್ದು. ಹಾಗಾಗಿ ಇಲ್ಲಿ ಒಂದು ವ್ಯವಸ್ಥೆ ಅನ್ನೋದಿದೆ. ಪುಲ್ಲಿಂಗ ಸ್ತ್ರೀಲಿಂಗ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಈ ವಾಕ್ಯ ಇಲ್ಲ. ಹಾಗಾಗಿ ಇದನ್ನು ವಾಕ್ಯ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಿಮಗೆ ವಾಕ್ಯ ಶುದ್ಧ ಕೀಜಿನಲ್ಲಿ ಈ ರೀತಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕೊಟ್ಬಿಟ್ಟು ವಾಕ್ಯ ಶುದ್ಧ ಕೀಜಿನಲ್ಲಿ ಕೊಡ್ತಾರೆ. ರಾಮ್ ಖಾನಾ ಖಾ ರಹಿ ಹೇ ಅಂತ ಕೊಟ್ಟರೆ ಅಲ್ಲಿ ಅದನ್ನು ನೀವು ರಾಮ್ ಖಾನಾ ಖಾ ರಹಾ ಹೇ ಅನ್ನೋ ಅರ್ಥದಲ್ಲಿ ಆ ರೀತಿಯಲ್ಲಿ ಸರಿಪಡಿಸ್ಬೇಕಾಗ್ತದೆ. ಸೊ ದಿಸ್ ಈಸ್ ಸೆಂಟೆನ್ಸ್. ವಾಟ್ ಈಸ್ ಸೆಂಟೆನ್ಸ್? ವಾಕ್ಯ ಅಂದ್ರೇನು? ಶಬ್ದೋं की वह व्यवस्था जिससे सही अर्थ निकलता हो, जिन शब्दों के समूह से सही अर्थ निकलता हो उसे वाक्य कहते हैं. ಓಕೆ, ವಾಕ್ಯ ಆಯಿತು. ಈಗ ನೆಕ್ಸ್ಟ್ ನನಗೊಂದು ಪ್ರಶ್ನೆ ಇದೆ. ಪ್ರಶ್ನೆ ಎಂದರೇನು? ವಾಟ್ ಈಸ್ ಕ್ವಶನ್? ಪ್ರಶ್ನೆ ಕಿಸೆ कहते हैं? ನೋಡೋಣ, ಟ್ರೈ ಮಾಡಿ. ಡೆಫಿನೇಷನ್ ಬೇಕು ನನಗೆ. ಓಕೆ, ರೈಟ್ ಇಟ್. ಬರ್ಕೊಳ್ಳಿ ನೀವು ಅದನ್ನ. शब्दों की वह व्यवस्था जिसके प्रति कहने की कुछ प्रेरणा मिलती हो उसे प्रश्न कहते हैं. ಅಂದರೆ ಶಬ್ದಗಳ ಒಂದು ವ್ಯವಸ್ಥೆ, ಅದ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಅದ್ರ ಬಗ್ಗೆನೇ ಉತ್ತರ ಕೊಡಬೇಕು ಅನ್ನೋ ಒಂದು ಪ್ರೇರಣೆ ಸಿಗ್ತದೆ. ಅದನ್ನು ನಾವು ಪ್ರಶ್ನೆ ಅಂತ ಕರಿತೇವೆ. शब्दों की वह व्यवस्था जिसके प्रति कुछ कहने की प्रेरणा मिलती है उसे प्रश्न कहते हैं. ಸೊ ಇದು ವ್ಯಾಕರಣದ ಒಂದು ಬೇಸಿಕ್ಕು. ಈಗ ನಾವು ಇದರಲ್ಲಿ ಏನು ನಿಮ್ಮ ಸಿಲೆಬಸ್ಸಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ನೋಡ್ತಾ ಹೋಗೋಣ. ಡೀಟೇಲಾಗಿ ಆಮೇಲೆ ಮುಂದಿನ ದಿನಗಳಲ್ಲಿ ನೋಡೋಣಂತೆ. ಈಗ ನಿಮಗೆ ಇರ್ತಕ್ಕಂಥದ್ದು ಹೆಚ್ಚಾಗಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ವಿಕಾರಿ ಅವಿಕಾರಿ. विकारी अविकारी वे शब्द जिनका लिंग वचन पुरुष कारक एवं काल के अनुसार रूप परिवर्तित हो जाता है विकारी शब्द कहलाते हैं. विकारी शब्दों में समस्त संज्ञा सर्वनाम विशेषण क्रिया शब्द आते हैं. इनका विस्तृत विवरण अलग अलग अध्याय में किया जाएगा. ಸೊ ವಿಕಾರಿ ಅಂದರೆ ಇದು, ಅದರಲ್ಲಿ ಬರ್ತಕ್ಕಂಥದ್ದು 4 ಸಂಜ್ಞಾ, ಸರ್ವನಾಮ, ವಿಶೇಷಣ ಮತ್ತು ಕ್ರಿಯಾ. ಅವಿಕಾರಿ ಶಬ್ದ ಅಂದರೆ ಏನು? वे शब्द जिनका लिंग वचन पुरुष कारक एवं काल के अनुसार
रूप परिवर्तित नहीं होता वे अविकारी कहलाते हैं। इन शब्दों का रूप सदैव वही बना रहता है, इसलिए इन्हें अव्यय कहा जाता है। ಅವ್ಯಯ್ ನೋಡಿ, ಈ ಪದ ಹೇಗೆ ಬಂತು? ಅವ್ಯಯ್. ವ್ಯಯ್ ಅಂದರೆ ಅರ್ಥ ಖರ್ಚಾಗೋದು. ವ್ಯಯ, ಆಯ ವ್ಯಯ ಗೊತ್ತಲ್ವಾ? ವ್ಯಯ ಅಂದರೆ ಖರ್ಚಾಗೋದು, ಅಂದರೆ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಏನೋ ಒಂದಾಗೋದು, ಒಟ್ಟು ವ್ಯಯ, ವ್ಯಯಿಸೋದು. ಸೊ ಯಾವುದು ವ್ಯಯ ಆಗೋದಿಲ್ವೋ, ಯಾವುದು ಖರ್ಚಾಗೋದಿಲ್ವೋ, ಯಾವುದು ಪರಿವರ್ತನೆ ಆಗೋದಿಲ್ವೋ ಅದನ್ನು ಅವ್ಯಯ. ದಟ್ ಇಸ್ ದ ಆಪೋಸಿಟ್ ಫಾರ್ಮ್ ಆಫ್ ವ್ಯಯ, ಅವ್ಯಯ. ಸೊ ಇದನ್ನು ಅವ್ಯಯ ಅಂತ ಕರೀತಾರೆ. अविकारी शब्दों में क्रिया विशेषण, संबंध बोधक, समुच्चय बोधक तथा विस्मयादि बोधक आदि अव्यय शब्द आते हैं. ಸೊ ಇದು ಬಹಳ ಇಂಪಾರ್ಟೆಂಟು. 8 ಶಬ್ದಗಳಿದ್ದಾವೆ, ನಿಮ್ಮ ಇಂಗ್ಲೀಷ್ನಲ್ಲೂ ಇದೆ ಇದು. ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಇಂಟರ್ಜೆಕ್ಷನ್, ಪ್ರಿಪೋಸಿಷನ್, ಕಂಜಂಕ್ಷನ್. ಸೊ ಈ ರೀತಿ ಇಂಗ್ಲೀಷ್ನಲ್ಲಿ ಏನಿದೆಯೋ ಅದೇ ಇಲ್ಲಿಯೂ ಸಹ ಇದೆ. ಆದರೆ ಅದನ್ನು ನಾವು 2 ಭಾಗವಾಗಿ ವಿಂಗಡಿಸ್ತೇವೆ, ವಿಕಾರಿ ಮತ್ತು ಅವಿಕಾರಿ ಅಂತ ಹೇಳಿ. ಸೊ अर्थ के आधार पर ಅದು ನಿಮಗೆ ಅದರ ಅಗತ್ಯ ಇಲ್ಲ. ಏಕಾರ್ಥಿ, ದ್ವಯಾರ್ಥಿ, ಅನೇಕಾರ್ಥಿ, ಬೇರೆ ಪರ್ಯಾಯವಾಚಿ ನಿಮಗೆ ಫಸ್ಟ್ PUCನಲ್ಲಿ ಪರ್ಯಾಯವಾಚಿ ಬೇಕಾಗ್ತದೆ. ಒಂದೇ ಶಬ್ದ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ, ಅಂದರೆ ಬೇರೆ ಬೇರೆ ಒಂದೇ ಅರ್ಥ ಕೊಡ್ತಕ್ಕಂಥ ಬೇರೆ ಬೇರೆ ಪದಗಳು, ಅದನ್ನು ಪರ್ಯಾಯವಾಚಿ ಅಂತ ಕರಿತೇವೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಅಮೃತ್, ಪಿಯೂಷ್, ಸುಧಾ, ಅಮೀಯ, ಸೋಮ್ ಇವೆಲ್ಲವೂ ಅಮೃತ ಅನ್ನೋ ಒಂದೇ ಶಬ್ದವನ್ನು ಸೂಚಿಸ್ತವೆ. तो ये शब्द अमृत के पर्यायवाची शब्द हैं. ಸೊ ಇದು ನಿಮಗೆ ಫಸ್ಟ್ PUCಯಲ್ಲಿ ಇರ್ತದೆ ಇದು ಸಿಲೆಬಸ್ಗೆ. ಸೊ ಇದು ಈ ರೀತಿ ಇದರ ಶಬ್ದಗಳ ವಿಂಗಡಣೆಯನ್ನು ಒಂದು ಮ್ಯಾಪ್ ಮುಖಾಂತರ ತೋರಿಸಿದ್ದಾನೆ, ಮೈಂಡ್ ಮ್ಯಾಪ್ ಮುಖಾಂತರ. ಇದನ್ನು ನೋಟ್ ಮಾಡ್ಕೊಳ್ಳಿ. ಶಬ್ದ, ವಿಕಾರಿ, ಅವಿಕಾರಿ. ವಿಕಾರಿನಲ್ಲಿ 4: ಸಂಜ್ಞಾ, ಸರ್ವನಾಮ, ವಿಶೇಷಣ, ಕ್ರಿಯಾ, ಅಂದರೆ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್ ಅಂತ ಹೇಳಿ. ಹಾಗೆ ಕ್ರಿಯಾ ವಿಶೇಷಣ, ಸಮುಚ್ಚಯ ಬೋಧಕ, ಸಂಬಂಧ ಬೋಧಕ, ವಿಸ್ಮಯಾದಿ ಬೋಧಕ. ಸೊ ಇದೆಲ್ಲ ಇದೆ. ಇದನ್ನು ನಾವು ಮತ್ತೆ ಈ ಸಂಬಂಧ ಬೋಧಕ ಅಂದರೆ ಅವ್ರು ಅಂತಕ್ಕಂಥದ್ದು, ಇವೆಲ್ಲ ಏನು ಸಂಬಂಧವನ್ನು ಸೂಚಿಸ್ತವೆ, 2 ಶಬ್ದಗಳ 2 ವಾಕ್ಯಗಳ ನಡುವೆ ಸಂಬಂಧವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಬ್ದಗಳನ್ನು ಸಂಬಂಧ ಬೋಧಕ ಅಂತ ಕರಿತೇವೆ. ಸಮುಚ್ಚಯ ಅಂತಂದರೆ 2 ವಾಕ್ಯಗಳನ್ನು ಈ ಮಿಶ್ರ ವಾಕ್ಯ, ಸಂಯುಕ್ತ ವಾಕ್ಯ ಅಂತ ಏನು ಕರಿತೀವಿ, ಆ ಒಂದು ಸಂದರ್ಭದಲ್ಲಿ ಈ ಸಮುಚ್ಚಯ ಬೋಧಕವನ್ನು ಬಳಕೆ ಮಾಡ್ತೀವಿ. ಜ್ಯೋತ್ಯೋ ಅನ್ನೋ ಅರ್ಥದಲ್ಲಿ. ವಿಸ್ಮಯಾದಿ ಬೋಧಕ ಆಶ್ಚರ್ಯ ಸೂಚಕ ಚಿಹ್ನೆ ಇರ್ತಕ್ಕಂಥದ್ದು. ಹಾಯ್, ಹೇ ರಾಮ್, ಈ ಆಶ್ಚರ್ಯ ಸೂಚಕ ಚಿಹ್ನೆಗಳಿರ್ತಕ್ಕಂತಹ ಶಬ್ದಗಳನ್ನು ವಿಸ್ಮಯಾದಿ ಬೋಧಕ ಅಂತ ಕರಿತೇವೆ. ಸೊ ಹೀಗೆ ಇವೆಲ್ಲ ಶಬ್ದಗಳ ಪ್ರಕಾರಗಳು, ಅವುಗಳನ್ನು 2 ಭಾಗವಾಗಿ ವಿಂಗಡಿಸಿದ್ದೇವೆ, ವಿಕಾರಿ ಮತ್ತು ಅವಿಕಾರಿ ಅಂತ ಹೇಳಿ. ಸೊ ಇದರ ಬಗ್ಗೆ ನಿಮಗೆ ಗಮನ ಇರಲಿ. ಮುಂದಿನ ದಿನಗಳಲ್ಲಿ ಇದನ್ನು ನೋಡೋಣಂತೆ ಇನ್ನೂ ಹೆಚ್ಚು ವಿವರಣೆಯಾಗಿ. ಬಟ್ ನಿಮಗೆ ಇರೋದು ಹೆಚ್ಚು ಇಂಪಾರ್ಟೆಂಟ್ ಅಂತಂದರೆ ಕಾರಕ ಬಗ್ಗೆ ಇದೆ. ಯಾಕೆಂದರೆ ಸಂಜ್ಞಾ ಇದ್ರ ಬಗ್ಗೆ ಬೇಕಾಗ್ತದಾ ಸೊ ಬೇಡವಾ ಅನ್ನೋದನ್ನು ನೋಡೋಣ. ಬಟ್ ನಿಮಗೆ ಬೇಕಾಗೋದು ಜಾಸ್ತಿ ಹೆಚ್ಚಾಗಿ ಬೇಕಾಗೋದು ಕಾರಕ ಬಗ್ಗೆ ಮತ್ತು ಅದರಲ್ಲೂ ಹೆಚ್ಚಾಗಿ ವಾಕ್ಯ ಶುದ್ಧಿ KGನಲ್ಲಿ ನೇ ಬಗ್ಗೆ ನಿಮಗೆ ಹೆಚ್ಚಾಗಿ ಬೇಕಾಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಸ್ಲೈಡ್ಸ್ ಮಾಡ್ಕೊಂಡು ಬಂದುಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಸೊ ಇಲ್ಲಿ ಸರ್ವನಾಮದ ಪ್ರಕಾರಗಳು, ಇವುಗಳನ್ನ ಜಸ್ಟ್ ಒಂದು ಗ್ಲಾನ್ಸ್ ನೋಡೋಣಂತೆ. ಸಂಜ್ಞಾ ಮತ್ತು ಹೇಗಿರ್ತದೆ ಅಂತ. ವ್ಯಕ್ತಿವಾಚಕ ಸಂಜ್ಞಾ, ಜಾತಿವಾಚಕ ಸಂಜ್ಞಾ, ಭಾವವಾಚಕ ಸಂಜ್ಞಾ 3 ಇದ್ದಾವೆ. ಸೊ ಇದು ಕೆಲವೊಂದು ಪುಸ್ತಕಗಳು 5 ಸಹ ಕೊಡ್ತಾನೆ. ಸಮೂಹವಾಚಕವನ್ನು ಸೂಚಿಸ್ತಕ್ಕಂಥದ್ದಕ್ಕೆ ಬೇರೆ ಒಂದಿದೆ. ಎಲ್ಲ ಸಂಜ್ಞಾಗಳಲ್ಲಿ ಬಹುವಚನವನ್ನೇ ಸೂಚಿಸ್ತವೆ. ವ್ಯಕ್ತಿವಾಚಕದಲ್ಲಿ ಮತ್ತು ಬೇರೆ ಬೇರೆ ಪ್ರಕಾರಗಳು ಬರ್ತದೆ. ಸೊ ಜಾತಿವಾಚಕ ಸಂಜ್ಞಾ, ವ್ಯಕ್ತಿ ಅಂತಂದರೆ ಯಾವುದಾದ್ರೂ ಒಂದು ವ್ಯಕ್ತಿ, ನದಿ, ಇದನ್ನು ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಹೇಳ್ತಕ್ಕಂಥದ್ದಕ್ಕೆ ವ್ಯಕ್ತಿವಾಚಕ ಅಂತ ಕರೀತಾರೆ. जिस संज्ञा शब्द से एक ही व्यक्ति, वस्तु या स्थान के नाम का बोध हो उसे व्यक्तिवाचक संज्ञा कहते हैं. पर्टिकुलर रामायण, राम ಅಥವಾ ಗಾಂಧೀಜಿ ಅಥವಾ ಮಂಗಳೂರು, ಈ ರೀತಿ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ವಸ್ತು, ವ್ಯಕ್ತಿ ಅಥವಾ ಒಂದು ಪುಸ್ತಕದ ಹೆಸರು ಅಥವಾ ಒಂದು ಊರಿನ ಹೆಸರು, ಪರ್ವತದ ಹೆಸರು. ಬರೀ ಪರ್ವತ ಅಂದರೆ ಅದು ಜಾತಿವಾಚಕ ಆಗ್ತದೆ.
ವಿಂಧ್ಯ ಅಂತಂದರೆ ವಿಂಧ್ಯ ಪರ್ವತ ಅಥವಾ ಹಿಮಾಲಯ ಪರ್ವತ ಅಂದರೆ ಅದು ವ್ಯಕ್ತಿವಾಚಕ ಆಗ್ತದೆ. ಹೀಗೆ ಈ ಸ್ವಲ್ಪ ಸ್ಲೈಟ್ ಆಗಿರ್ತಕ್ಕಂಥ ಡಿಫ್ರೆನ್ಸಸ್ಸನ್ನು ನೋಡ್ಕೊಳ್ಳಿ. जातिवाचक जिस संज्ञा शब्द से किसी जाति वर्ग के संपूर्ण प्राणियों वस्तुओं स्थानों आदि का बोध होता है उसे जातिवाचक संज्ञा कहते हैं. गाय आदमी पुस्तक नदी ಇದೆಲ್ಲ ಉದಾಹರಣೆ. ನೆಕ್ಸ್ಟ್ ಭಾವವಾಚಕ ಅಂದರೆ ಫೀಲಿಂಗ್ಸನ್ನು ಅಥವಾ ಗುಣ ದೋಷವನ್ನು ಹೇಳ್ತಕ್ಕಂಥ ಒಂದು ಶಬ್ದಗಳನ್ನು ಭಾವವಾಚಕ ಸಂಜ್ಞಾ ಅಂತ ಕರಿತೇವೆ. ಸೊ ಭಾವವಾಚक ಅದು ಯಾವ ರೀತಿ ಆಗ್ತದೆ ಅದು ಅನ್ನೋದು. भाववाचक संज्ञा की रचना मुख्य 5 प्रकार के शब्दों से होती है. जातिवाचक संज्ञा से, सर्वनाम से, विशेषण से, क्रिया से, अव्यय से. ಸೊ ಇಲ್ಲಿ ಇದು ಸ್ವಲ್ಪ ನೀವು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಭಾವವಾಚಕ ಸಂಜ್ಞಾವನ್ನು ಹೇಗೆಲ್ಲ ಮಾಡಬಹುದು, ಯಾಕಂದರೆ ಇದು ನಿಮಗೆ ಉಪಸರ್ಗ ಪ್ರತ್ಯಯದಲ್ಲಿ ಸಪರೇಟ್ ಮಾಡಿ ಬರೀರಿ ಅಥವಾ ಅದನ್ನು ಸೇರಿಸಿ ಬರೀರಿ ಅಂತ ಹೇಳಿದಾಗ ಈ ಕೆಲವೊಂದು ಪದಗಳು ಬರ್ತದೆ ಹೇಗಾಗಿದೆ ಅದು ಅಂತ. ಶಿಶು, ಶೈಶವ್, ಇದರಲ್ಲಿ ಉಪಸರ್ಗ ಇದೆ ಶೈ ಶವ್. ಶಿಶು ಅನ್ನೋದು ಶೈಶವಾಗಿದೆ. ಶಿಶು ಪ್ಲಸ್ ಐವ್ ಶೈಶವ್. ಶಿಶುತ, ಶಿಶು ಪ್ಲಸ್ ತ ಶಿಶುತ. ವಿದ್ವಾನ್ ವಿದ್ವತ್ತ. ಸೊ ವಿದ್ವಾನ್ ಪ್ಲಸ್ ತ ವಿದ್ವತ್ತ. ಮಿತ್ರ ಪ್ಲಸ್ ತ ಮಿತ್ರತ. ಇದೆಲ್ಲ ಉಪಸರ್ಗಗಳನ್ನು ಅಥವಾ ಪ್ರತ್ಯಯಗಳನ್ನು ಬದಲಾವಣೆ ಸಪ್ರೇಟ್ ಮಾಡಿ ಬರೀತಕ್ಕಂಥ ಒಂದು ಪ್ರೊಸೀಜರ್ ನಿಮಗೆ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದು ಹೇಗೆ ಸಪ್ರೇಟ್ ಮಾಡಿ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗಮನದಲ್ಲಿರಲಿ. पशु पशुता, पशु प्लस ता, पुरुष प्लस त्व पुरुषत्व, पुरुष प्लस त्व पुरुषत्व. सती प्लस त्व सतीत्व. लड़का प्लस पन लड़कपन. गुरु प्लस व गौरव. बच्चा प्लस पन बचपन. सज्जन प्लस ता सज्जनता. ಸೊ ಇವೆಲ್ಲ ನಿಮಗೆ ಪ್ರತ್ಯಯವನ್ನು ಸಪ್ರೇಟ್ ಮಾಡಿ ಬರೋದಕ್ಕೆ. ಚೋರ್ ಪ್ಲಸ್ ಇ ಚೋರಿ. ठग प्लस ई ठगी. ಸೊ मम प्लस ता ममता. स्व प्लस त्व स्वत्व. आप प्लस आ आपा. सर्व प्लस स्व सर्वस्व. निज प्लस त्व निजत्व. अपना प्लस पन या त्व ಎರಡು ಬರ್ತದೆ ಅದಕ್ಕೆ. अपनत्व, अपनापन या अपनत्व ಎರಡು ರೀತಿಯಿಂದ ಬರ್ತದೆ. ಸೊ ಇದು ವಿಶೇಷಣದಿಂದ ಹೇಗೆ ಮಾಡ್ತಾರೆ. ಕಠೋರ್ ಪ್ಲಸ್ ತಾ ಕಠೋರತಾ. ಸೊ ಇದು ನಿಮಗೆ ವಿಶೇಷಣದಿಂದ ಬಂದಿದೆಯೋ ಯಾವುದರಿಂದ ಬಂದಿದೆಯೋ ಅದನ್ನು ಕೇಳೋದಿಲ್ಲ. ಪ್ರತ್ಯಯವನ್ನು ಸಪ್ರೇಟ್ ಮಾಡಿ ಬರೀರಿ, ಪ್ರತ್ಯಯವನ್ನು ಸೇರಿಸಿ ಬರೀರಿ, ಅಥವಾ ಉಪಸರ್ಗವನ್ನು ಸಪ್ರೇಟ್ ಮಾಡಿ ಬರೀರಿ ಅಥವಾ ಸೇರಿಸಿ ಬರೀರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಇದೆ ಹೆಲ್ಪ್ ಆಗ್ತದೆ. ಕಠೋರ್ ಪ್ಲಸ್ ತಾ ಕಠೋರತಾ. ವಿಧವಾ ಪ್ಲಸ್ ವೈಧವ್ಯ. ವಿಧವಾ ಐವ विधवा प्लस ऐव वैधव्य. चालाक प्लस ई चालाकी. शिष्ट प्लस ता शिष्टता. ऊंचा प्लस ई ऊंचाई. ಈ ರೀತಿ ಅದನ್ನು ಹೇಗೆ ಸಪ್ರೇಟ್ ಮಾಡಬೇಕಾದ್ರೆ ನಿಮಗೆ ಸಪ್ರೇಟ್ ಮಾಡಿರ್ತಕ್ಕಂಥ ಒಂದು ಲಿಸ್ಟನ್ನೇ ಮುಂದಿನ ದಿನಗಳಲ್ಲಿ ಕೊಡೋಣಂತೆ. ಸುನ್ನ ಪ್ಲಸ್ ಆಯಿ ಸುನ್ವಾಯಿ. ಗಿರ್ನಾ ಪ್ಲಸ್ ಅಟ್ ಗಿರಾವಟ್. आवट गिर प्लस आवट गिरावट. ಸೊ ಇದು ಆ ರೀತಿ ಶಬ್ದ ಹೇಗಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ದೂರ್ ಪ್ಲಸ್ ಈ ದೂರಿ. ಇದು ನೋಡಿ ಅವ್ಯಯ. ಅವ್ಯಯ ಅಂತಂದರೆ ನಾವು ಹೇಳಿದ್ದೀವಿ ಮೊದಲೇ ಇವು ಬದಲಾವಣೆ ಆಗೋದಿಲ್ಲ ಪದಗಳು ಅಂತ ಹೇಳಿ. ಸೊ ಆ ಪದಗಳಿಂದಲೂ ಸಹ ಭಾವವಾಚಕ ಸಂಜ್ಞಾ ಆಗಿದ್ದಾವೆ. ಸೊ ಈ ಭಾವವಾಚಕ ಸಂಜ್ಞಾ ಮಾಡ್ತಕ್ಕಂಥ ರೀತಿ ನಿಮಗೆ ಕೇಳೋದಿಲ್ಲ, ಆದರೆ ಇದರಲ್ಲಿ ಯಾವ ಅಂಶ ಸೇರಿಕೊಂಡಿದೆ, ಏನು ಉಪಸರ್ಗ ಮತ್ತು ಪ್ರತ್ಯಯ ಅಂದರೆ ಏನು, ಫಸ್ಟ್ ಅದನ್ನು ನೋಡೋಣ. ಉಪಸರ್ಗ ಅಂದರೆ ಶಬ್ದದ ಮೊದಲು ಸೇರಿ ಆ ಒಂದು ಶಬ್ದದ ರೂಪವನ್ನು ಬದಲಾಯಿಸ್ತಕ್ಕಂಥದ್ದು ಉಪಸರ್ಗ. ಪ್ರತ್ಯಯ ಅಂತ ಅಂದರೆ ಉಪ ಅಂದರೆ ಫಸ್ಟ್ ಅಂಥೇಳಿ, ಪ್ರಿಫಿಕ್ಸ್ ಅಂಥೇಳಿ. ಪ್ರತ್ಯಯ ಅಂತಂದರೆ ಸಫಿಕ್ಸ್ ಅಂಥೇಳಿ. ಸೊ ಪ್ರತ್ಯಯ ಪದದ ಅಂತ್ಯದಲ್ಲಿ ಸೇರಿಕೊಂಡು ಆ ಪದದ ರೂಪವನ್ನು ಬದಲಾವಣೆ ಮಾಡ್ತದೆ. ಸೊ ಇದರಲ್ಲಿ ನಿಮಗೆ 4 ಮಾರ್ಕ್ಸ್ ಇರ್ತದೆ ಮಕ್ಕಳೇ. ಇದನ್ನು ಹೆಚ್ಚು ಗಮನ ಕೊಡಿ, ಗ್ರಾಮರ್ನಲ್ಲಿ ಇದು ಬೇಕಾಗ್ತದೆ. ಸೊ ಇನ್ನು ಇದರ ಪ್ರಕಾರಗಳೆಲ್ಲ ನಿಮಗೆ ಅಷ್ಟು ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣಂತೆ. ಅದರ ಬಗ್ಗೆ ಅಗತ್ಯ ಇದ್ದರೆ ನಮ್ಮ ಮಾಡೋಣಂತೆ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಕಾರಕವನ್ನು ನಾನು ಡೀಟೇಲಾಗಿ ತಗೊಂಡು ಹೋಗ್ತೇನೆ. ನೇ ಪ್ರತ್ಯಯ ಮತ್ತು ಕಾರಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚರ್ಚೆ ಮಾಡೋಣ ಅಂತ ಹೇಳ್ತೇನೆ.
ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮುಖಾಂತರ ಪ್ರೋತ್ಸಾಹ ಕೊಡ್ತಾ ಇರಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ಕೆ ವಿ ಉಮಾಶಂಕರ್. ಧನ್ಯವಾದಗಳು.